ವರಹಮುಖ್ಯೇ ವಿದ್ಮಹೇ ದಂಡನಾಥಾಯ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಆದಿ ಎಂದರೆ ಆರಂಭ, ಮೂಲ, ಅನಾದಿ. ವಾರಾಹಿ ಎಂದರೆ ಭಗವಾನ್ ವರಾಹ ಅವತಾರದ ಪರಾಶಕ್ತಿ. ಆದ್ದರಿಂದ ಆದಿವಾರಾಹಿ ಎಂದರೆ ಎಲ್ಲ ವಾರಾಹಿ ಸ್ವರೂಪಗಳ ಮೂಲವಾದ ಪರಾಶಕ್ತಿ. ಶ್ರೀಲಲಿತಾ ತ್ರಿಪುರ ಸುಂದರಿಯ ಪರಿವಾರದಲ್ಲಿ ಅವಳು ಅತ್ಯಂತ ಪ್ರಾಚೀನ, ಸರ್ವಶಕ್ತಿಯುತ ಮತ್ತು ರಕ್ಷಣಾ ಸ್ವರೂಪಿಣಿಯಾಗಿ ಪೂಜಿಸಲ್ಪಡುತ್ತಾಳೆ. ಭಕ್ತರ ನಂಬಿಕೆಯ ಪ್ರಕಾರ ಸೃಷ್ಟಿಯ ಆರಂಭಕ್ಕೂ ಮುನ್ನವೇ ಪರಾಶಕ್ತಿಯ ಒಂದು ರಕ್ಷಕ ರೂಪವಾಗಿ ಆದಿವಾರಾಹಿ ಅಸ್ತಿತ್ವದಲ್ಲಿದ್ದಳು. ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯಿಂದ ಅನೇಕ ಶಕ್ತಿಗಳು ಪ್ರಾಕಟ್ಯಗೊಂಡವು. ಅವುಗಳಲ್ಲಿ ಲೋಕರಕ್ಷಣೆ, ಧರ್ಮ ರಕ್ಷಣೆ ಮತ್ತು ದುಷ್ಟ ಸಂಹಾರದ ಕಾರ್ಯವನ್ನು ನಿರ್ವಹಿಸಲು ಪ್ರಕಟವಾದ ಶಕ್ತಿಯೇ ವಾರಾಹಿ. ಆ ಶಕ್ತಿಯ ಮೂಲ ಸ್ವರೂಪವೇ ಆದಿವಾರಾಹಿ. ಕೆಲವು ಆಗಮ ಸಂಪ್ರದಾಯಗಳಲ್ಲಿ ವರಾಹ ಅವತಾರದ ದೈವಿಕ ಶಕ್ತಿಯ ಸ್ತ್ರೀ ರೂಪವೇ ವಾರಾಹಿ ಎಂದು ಹೇಳಲಾಗಿದೆ. ಆದಿವಾರಾಹಿಯ ರೂಪ ಅತ್ಯಂತ ದಿವ್ಯವೂ ಉಗ್ರವೂ ಆಗಿದೆ. ಇದು ವರಾಹ ಮುಖವನ್ನ ಹೊಂದಿದೆ. ದೊಡ್ಡ ಕರುಣೆಯಿಂದ ಕೂಡಿದ ತೇಜಸ್ವಿ ಕಣ್ಣುಗಳು, ಕೆಂಪು ಅಥವಾ ಗಾಢ ನೀಲಿ ಕಾಂತಿ, 4, 6 ಅಥವಾ 8 ಭುಜಗಳೊಂದಿಗೆ ವಿವಿಧ ಸಂಪ್ರದಾಯಗಳಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಕೈಗಳಲ್ಲಿ ದಂಡ, ಹಲ ಅಂದರೆ ನೇಗಿಲು, ಮುಸಲ, ಖಡ್ಗ, ಪಾಶ, ಅಂಕುಶ, ಅಭಯ ಮತ್ತು ವರದ ಮುದ್ರೆಗಳು. ಕಿರೀಟ ಧರಿಸಿ ರತ್ನಾಭರಣಗಳಿಂದ ಅಲಂಕರಿಸಲ್ಪಟ್ಟಿರುತ್ತಾಳೆ. ಕಮಲಾಸನ ಅಥವಾ ಸಿಂಹಾಸನದಲ್ಲಿ ವಿರಾಜಿಸುತ್ತಾಳೆ. ಕೆಲವು ಸಂಪ್ರದಾಯಗಳಲ್ಲಿ ಮಹಿಷ ಅಥವಾ ವರಾಹ ವಾಹನ ಮತ್ತೆ ಕೆಲವು ಶ್ರೀವಿದ್ಯಾ ಸಂಪ್ರದಾಯಗಳಲ್ಲಿ ರಥದೊಂದಿಗೆ ವರ್ಣಿಸಲಾಗಿದೆ. ಅವಳ ಮುಖ ಉಗ್ರವಾಗಿದ್ದರೂ ಭಕ್ತರ ಕಡೆಗೆ ಅವಳು ಅನಂತ ಕರುಣಾಮಯಿ ತಾಯಿ. ಆದಿವಾರಾಹಿಗೆ ಸಂಬಂಧಿಸಿದಂತೆ ಒಂದೇ ಒಂದು ಪುರಾಣ ಕಥೆ ಇಲ್ಲ. ಆದರೆ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಹೇಳುವುದೇನೆಂದರೆ, ಭಂಡಾಸುರನ ಅಧರ್ಮ ಹೆಚ್ಚಾದಾಗ ಶ್ರೀಲಲಿತಾ ಪರಮೇಶ್ವರಿ ತನ್ನ ದಿವ್ಯ ಸೇನೆಯನ್ನು ರಚಿಸಿದಳು. ಆ ಸೇನೆಯನ್ನು ಮುನ್ನಡೆಸಲು ಪ್ರಕಟವಾದ ಮಹಾಶಕ್ತಿಯೇ ವಾರಾಹಿ. ಆ ವಾರಾಹಿಯ ಮೂಲ ಸ್ವರೂಪವೇ ಆದಿವಾರಾಹಿ. ಅವಳ ಶಕ್ತಿಯಿಂದಲೇ ಮಹಾವಾರಾಹಿ, ಲಘುವಾರಾಹಿ, ಸ್ವಪ್ನವಾರಾಹಿ ಮುಂತಾದ ಅನೇಕ ರೂಪಗಳು ಪ್ರಕಟವಾದವು ಎಂದು ತಾಂತ್ರಿಕ ಸಂಪ್ರದಾಯಗಳು ವಿವರಿಸುತ್ತೆ. ಆದಿವಾರಾಹಿ ಕೇವಲ ದುಷ್ಟ ಸಂಹಾರಿಣಿಯಲ್ಲ, ಅವಳು ಧರ್ಮದ ರಕ್ಷಕಿ, ಭಕ್ತರ ಜೀವನದ ಅಜ್ಞಾನವನ್ನ ನಿವಾರಿಸುವವಳು, ಆತ್ಮವಿಶ್ವಾಸವನ್ನು ಹೆಚ್ಚಿಸುವವಳು, ಭಯವನ್ನು ದೂರ ಮಾಡುವ ತಾಯಿ, ಗುರುಶಕ್ತಿಯ ಪ್ರತೀಕ, ಶ್ರೀವಿದ್ಯಾ ಉಪಾಸಕರಿಗೆ ಅತ್ಯಂತ ಪ್ರಮುಖ ದೇವತೆ. ಆದಿವಾರಾಹಿಯನ್ನ ಭಕ್ತಿಯಿಂದ ಪೂಜಿಸಿದರೆ ಧೈರ್ಯ ಹೆಚ್ಚುತ್ತೆ, ಶತ್ರು ಭಯ ಕಡಿಮೆಯಾಗುತ್ತೆ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತೆ, ಮನಸ್ಸಿನ ಸ್ಥಿರತೆ ಹೆಚ್ಚುತ್ತೆ, ಆಧ್ಯಾತ್ಮಿಕ ಸಾಧನೆಗೆ ಅನುಕೂಲವಾಗುತ್ತೆ, ಕುಟುಂಬದ ಮೇಲೆ ದೇವಿಯ ಕೃಪೆ ನೆಲೆಸುತ್ತೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕೂಡ ವೃದ್ಧಿಯಾಗತ್ತೆ. ಇವು ಸಂಪ್ರದಾಯದಲ್ಲಿ ಹೇಳಲ್ಪಡುವ ಫಲಗಳು. ಅದನ್ನು ಭಕ್ತಿಯ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಬೇಕು. ಆದಿವಾರಾಹಿಯ ಪೂಜೆಯ ಮಹತ್ವವೇನ್ ಗೊತ್ತಾ? ಆದಿವಾರಾಹಿಗೆ ವಿಶೇಷವಾಗಿ ಆಷಾಢ ಗುಪ್ತ ನವರಾತ್ರಿ, ಪಂಚಮಿ ತಿಥಿ, ಶುಕ್ರವಾರ ರಾತ್ರಿ ಸಮಯದಲ್ಲಿ ಪೂಜೆ ಇವುಗಳನ್ನ ಶುಭವೆಂದು ಪರಿಗಣಿಸಲಾಗುತ್ತೆ. ಕೆಂಪು ಹೂವುಗಳು, ಕುಂಕುಮ, ದೀಪ ಮತ್ತು ಭಕ್ತಿ ಭಾವದಿಂದ ಮಾಡಿದ ಸರಳ ಪೂಜೆಯು ಅತ್ಯಂತ ಪ್ರಿಯವೆಂದು ಭಕ್ತರು ನಂಬುತ್ತಾರೆ. ಆದಿವಾರಾಹಿಯ ಸರಳವಾದ ಮಂತ್ರ ಯಾವುದು ಗೊತ್ತಾ? ಓಂ ವಾರಾಹ್ಯೇ ನಮಃ ಅಥವಾ ಓಂ ಶ್ರೀ ಆದಿವಾರಾಹ್ಯೇ ನಮಃ. ಈ ಸರಳ ನಾಮ ಮಂತ್ರವನ್ನ ಭಕ್ತಿಯಿಂದ ಭಕ್ತರು ಜಪಿಸ್ತಾರೆ. ಆದಿವಾರಾಹಿ ನಮಗೆ ಒಂದು ಮಹತ್ವದ ಪಾಠವನ್ನ ಕೂಡ ಕಲಿಸುತ್ತಾಳೆ. ಭಯದಿಂದ ಓಡಬೇಡ, ಧರ್ಮದಲ್ಲಿ ಸ್ಥಿರನಾಗಿ ನಿಲ್ಲು, ನಾನು ನಿನ್ನೊಂದಿಗೆ ಇದ್ದೇನೆ ಎಂದು. ಅವಳ ವರಾಹ ಮುಖವು ಅಜ್ಞಾನವನ್ನು ಬೇರು ಸಮೇತ ಕಿತ್ತು ಹಾಕುವ ಶಕ್ತಿಯನ್ನ ಸೂಚಿಸುತ್ತೆ. ಆದ್ದರಿಂದ ಆದಿವಾರಾಹಿಯ ಉಪಾಸನೆ ಹೊರಗಿನ ಶತ್ರುಗಳಿಗಿಂತ ಹೆಚ್ಚಾಗಿ ಒಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮತ್ಸರಗಳನ್ನ ಜಯಿಸುವ ಸಾಧನೆಯಾಗಿಯೂ ಪರಿಗಣಿಸಲಾಗುತ್ತೆ. ಇಲ್ಲಿ ಒಂದು ವಿಷಯವನ್ನ ಗಮನಿಸಬೇಕು. ಆದಿವಾರಾಹಿ ಎಂಬ ಹೆಸರು ತಂತ್ರ ಮತ್ತು ಶ್ರೀವಿದ್ಯಾ ಸಂಪ್ರದಾಯಗಳಲ್ಲಿ ಅತ್ಯಂತ ಗೌರವದಿಂದ ಬಳಕೆಯಾಗುತ್ತೆ. ಆದರೆ ಪುರಾಣಗಳಲ್ಲಿ ಮಹಾವಾರಾಹಿಯಂತೆ ಪ್ರತ್ಯೇಕ ಕಥೆಯಾಗಿ ಆದಿವಾರಾಹಿಯ ವಿವರ ಸಿಗೋದಿಲ್ಲ. ಆದಿವಾರಾಹಿಯನ್ನ ವಾರಾಹಿ ದೇವಿಯ ಆದ್ಯ ಅಂದರೆ ಮೂಲ, ಅನಾದಿ ಶಕ್ತಿ ಎಂದು ಶ್ರೀವಿದ್ಯಾ ಮತ್ತು ಶಾಕ್ತ ಸಂಪ್ರದಾಯಗಳು ವರ್ಣಿಸುತ್ತೆ.
ಈಗ ನಾನು ಕೊಟ್ಟ ವಿವರಣೆ ಸಂಪ್ರದಾಯ, ತಾಂತ್ರಿಕ ಗ್ರಂಥಗಳು ಮತ್ತು ಭಕ್ತಿ ಪರಂಪರೆಯ ಆಧಾರದ ಮೇಲಿದೆ. ಓಂ ಶ್ರೀ ಆದಿವಾರಾಹ್ಯೇ ನಮಃ. ಶ್ರೀ ಜಗದಂಬಾರ್ಪಣಮಸ್ತು.